ಸರ್ ನಮಸ್ಕಾರ. ಹೇಳಿ ಸರ್. ಸರ್ ನಮಸ್ಕಾರ ಸರ್. ಆಗ್ಲೇ ಫೋನ್ ಮಾಡಿದ್ರೆ ನೋಡ್ಕೊಂಡಿಲ್ಲ. ಹೇಳಿ ಸರ್. ನಮಸ್ಕಾರ. ಅದೇ ನಿಮ್ಮಂತರ ಜೊತೆ ಎಲ್ಲ ಮಾತಾಡ್ಬೇಕು ಅನ್ನೋದೊಂದು ಖುಷಿ ನನಗೆ. ಹ್ಞೂ ಸರ್. ಅದಕ್ಕೋಸ್ಕರ ಮಾಡಿದ್ದೆ ನಾನು ಮಧ್ಯಾಹ್ನ. ಅಲ್ಲ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಸರ್? ಧರ್ಮಸ್ಥಳದ ಸಂಘದ ಬಗ್ಗೆ ಮಾತಾಡ್ಬೇಕು? ಹೆಸರನ್ನು ಹೇಳೋದ್ ಬೇಡ, ಮನುಷ್ಯನ ಹೆಸರನ್ನು ಹೇಳೋದ್ ಬೇಡ. ನಾನು ಹ್ಞೂ ಸರ್. ಅಸಹ್ಯ ಆಗುತ್ತೆ. ಹ್ಞೂ ಸರ್, ಅಸಹ್ಯ ಆಗುತ್ತಲ್ವಾ? ಅಸಹ್ಯ ಆಗುತ್ತೆ. ಪಾಪ ಮನುಷ್ಯತ್ವ ಇದ್ದಾರನ್ನ ಹೊಡೆದಾಕ್ತಾರೆ. ಹೌದು ಸರ್, ಹೌದು ಹೌದು ಹೌದು. ಇಂಥವ್ರಿಗೆ ಖಾಲಿ ಬೀಳೋದು ಹೋಗಿ ಖಾಲಿ ಬಿದ್ದವ್ರು ಉತ್ತರ ಕೊಡ್ತಾರೋ, ಕೈ ಬೀಳ್ಸಂದವ್ರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಸರ್ ನನಗೆ. ಅದೇ ಗೊಂದಲ ಆಗಿರೋದು. ಗೊಂದಲ ಆಗಿರೋದು. ಎಲ್ಲ ರಾಜಕಾರಣಿಗಳು ಎಲ್ಲಾರ ಬೆಳಗೆಲ್ಲ ಹೆಂಡತಿ ಮಗಳ ಮನೆಗೆ ಬೆಳಕರ ಮೇಲೆ ದೇವಮಾನವ ಆಗೋದಾದ್ಮೇಲೆ ಹ್ಞೂ ಸರ್ ಅದಂಗೆ ನನಗೆ ಅರ್ಥ ಆಯ್ತೇ ಇಲ್ಲ. ಆಶೀರ್ವಾದ ಮಾಡಿ ಮಕ್ಕಳಾಗ್ಯವ, ಎಲ್ಲರ ಹಂಗೆ ಮಾಡಿ ಮಕ್ಕಳಾಗ್ಯವ ಅನ್ನೋದೇ ಕನ್ಫ್ಯೂಷನ್ ಸರ್ ನಂಗೆ. ಏನ್ ಮಾಡೋಣ ಸರ್, ಇದೇ ಗೊಂದಲ. ನಾವೇನಾದ್ರು ಮಾತಾಡಿದ್ರೆ ನೋಡಿ, ಹಿಂದೂ ದೇವಸ್ಥಾನಕ್ಕೆ ಧಕ್ಕೆ ತರ್ತೀರಿ ನೀವು, ಹಿಂದೂಗಳು ಹಂಗ ಕಾಮೆಂಟ್ ನೋಡ್ಬೇಕು ಸರ್. ಕಾಮೆಂಟ್ ಲೋಫರು ಹಂಗೆ ಹಿಂಗೆ ಸೋ ಮಗ ಬೋ ಮಗ ಈ ತರ ಕಮೆಂಟ್ ಹಾಕ್ತಿದಾರೆ ಸರ್. ನೋಡ್ತಾ ಇರ್ತೀನಿ, ನೋಡಿದೀನಿ ಅನ್ಕೊಳ್ಳಿ ಬಿಡಿ ಸರ್. ಸತ್ಯಪರ ಇದ್ದಾಗ ಆ ದೇವರೊಬ್ಬ ನೋಡ್ಕೊತಾ ಇರ್ತಾನೆ. ಅಲ್ಲ ಸರ್, ನಾವ್ ಇಲ್ಲಿವರೆಗೆ ವಿಡಿಯೋ ಮಾಡಿದ್ರಲ್ಲಿ ಫೋನ್ನೇ ಮಾತಾಡಿ ವಿಡಿಯೋ ಹಾಕಿದ್ರಲ್ಲಿ ಯಾವ್ದ್ರಾಗ ನಾವು ತಪ್ಪೇನ ಮಾತಾಡಿವೇನು ಸರ್? ನಾವು ನಮ್ಮ ಧರ್ಮಕ್ಕೆ ಏನೋ ಧಕ್ಕೆ ತರಂಗ ಇದೀವ ಸರ್ ನಾವು ಹಿಂದೂ ಧರ್ಮಕ್ಕೆ? ನಮ್ಮ ಹಿಂದೂ ಜನಗಳು ಬುದ್ಧಿವಂತರ ಆಗ್ಬೇಕು, ಹಾಕಲ್ಲ ಇವರು. ಹಿಂಗಾಗಿ ಬ್ರಿಟಿಷ್ನರು ಅವ್ರ ಪರ ನಿಂತು 200 ವರ್ಷ ಆಳ್ವಿಕೆ ಮಾಡ್ಕೊ ಹೋದ್ರ ಹೊರತು ಹ್ಞೂ ಸರ್ ಇಂಥವ್ರಿಗೆ ಸಪೋರ್ಟ್ ಕೊಡೋದು ಇರೋದ್ರಿಂದಲೇ ದೇಶ ಹಾಳಾಯ್ತಾ ಇರೋದು, ನಮ್ ಜನಗಳು ಹಾಳಾಯ್ತಾ ಇರೋದು. ಹೌದು ಸರ್, ಹೌದು 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 ಹೌದು. ನೋಡಿ ಇಷ್ಟೊಂದು ತಪ್ಪು ಅಂತ ಯಾವನೇ ಆಗಿರ್ಲಿ ಅವನು. ಈಗ ಪಾಕಿಸ್ತಾನ ಕುಸಕ್ಕಂತ ಇಟ್ಕೋತಾರೆ ಬಿಜೆಪಿಯವರು. ಹೌದು ಸರ್, ಹೌದು. ಪಾಕಿಸ್ತಾನದಲ್ಲಿ ಒಬ್ಬನ ಪ್ರಧಾನಿ ಇಮ್ರಾನ್ನ ಬೇಗ ಹಾಕಿದ್ರು ತಪ್ಪು ಮಾಡವನೇ ಅಂತ. ಹೌದು ಸರ್, ಹೌದು. ಪ್ರಧಾನಿ ಆಗಿದ್ದಾನೆ. ಹ್ಞೂ ಸರ್, ಹ್ಞೂ ಸರ್. ಮತ್ತೆ ಅವನು ಏನು ಇವ್ರು ಎತ್ತಿ ಅನ್ಸೋದು, ಇಲ್ಲಿ ತಪ್ಪು ಮಾಡಿದ್ನ ಮುಚ್ಕೊಳ್ಳೋದು. ಅದೇ ಬಂದಿರ ಸರ್, ಅದೇ ಬಂದಿರೋದು ನೋಡಿ ನಮಗೆ. ಕುಸಕ್ಕಂತ ಅವನ ಮೇಲೆ ಕೈ ತೋರೋದು. ಕುಸಕ್ಕಂತ ಹಿಂದೂ ಮುಸ್ಲಿಂ. ಅಲ್ಲ, ಬಿಜೆಪಿ ಅವ್ರದ್ದು ಅದೇ ತಾನೆ ನ್ಯಾಯ. ಅದೇ ನ್ಯಾಯನೂ ಅದೇ. ಬರೀ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ಬೇಕು, ಮತ್ತೆ ಅದು ಮಾಡ್ಬೇಕು, ಇದ್ ಮಾಡ್ಬೇಕು, ಅವ್ರ ಮುಂದಕ್ಕೆ ಬರ್ಬೇಕು. ಅವ್ರ ಹೆಂಡತಿ ಮಕ್ಳು ಚೆನ್ನಾಗ್ ಸಾಕ್ಬೇಕು. ಈ ಬಾಳ್ಮೇಲೆಲ್ಲ ಕೂಲಿ ಮಾಡೋರ್ಗಿಂತ ಕಡೆ ಬದುಕಿರ್ತಾನೆ. ಏನ್ ಹೊದ್ಕೋಯ್ತಾರ ಅವ್ರು? ಎದ ಮೇಲೆ ಹಾಕಿ ಹೋಯ್ತಾರ? ಏನಿಲ್ಲ ಸರ್, ಇವತ್ತು ನಮ್ಮದು ನಾಳೆ ನಮ್ದಲ್ಲ. ಹಿಂದೇನಾಗಿದ್ದು ಅನ್ನೋದೇ ಗೊತ್ತಿಲ್ಲ, ಮುಂದೇನಾಯ್ತೀವಿ ಅನ್ನೋದೇ ಗೊತ್ತಿರಕಲ್ಲ. ಹೌದು ಸರ್, ಹೌದು ಹೌದು ಹೌದು. ಇಂಥ ಬಾಳ್ಮೇಲೆ ಇಂಥ ಅನ್ಯಾಯ ನಡೆದಿದ್ರು ಅದ್ ಯಾವನೇ ಆಗಿರ್ಲಿ, ಅನ್ಯಾಯ ಮಾಡ್ದಾನೆ ಶಿಕ್ಷೆ ಆಗ್ಲಿ ಅಂತ ಯಾವ ಬೋಳಿ ಮಕ್ಳು ಬಾಯ್ಲಿ ಬರ್ತಾ ಇಲ್ವಲ್ಲ? ಬರ್ತಾ ಇಲ್ಲ ಸರ್, ಬರ್ತಾ ಇಲ್ಲ. ಇಂಥ ಜನಗಳು ಆಗ್ಬಿಟ್ರೆ ಇಂಥ ಸಮಾಜದಲ್ಲಿ ಇಂಥ ಪವಿತ್ರವಾದ ಭೂಮಿಲಿ ಹೌದು ಸರ್. ಹೆಂಗ್ ಬದುಕೋದು? ನೋಡಿ ಸರ್, ಹೆಣ್ಮಕ್ಳು ಈ ತರ ಆಗ್ಬಿಟ್ರೆ ನೋವಾಗುತ್ತೆ ಸರ್. ಈ ತರ ಅವೆಲ್ಲ ನೋಡ್ತಾ ಇದ್ರೆ. ಅಲ್ಲ ಸರ್, ನೋಡಿ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಂತ ನಾವೆಲ್ಲಿ ಯಾರಿಗೂ ಅದು ಭಕ್ತಾದಿಗಳು ಸಮೇತ ಹೇಳಿಲ್ಲ. ಹೋಗ್ರಿ. ನಾನು ಹೋಗಿದ್ದೀನಿ ಸರ್, 2 ಸರಿ ಹೋಗಿದ್ದೀನಿ. ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಂತ ಯಾರು ಹೇಳಕ್ಕಾಗಲ್ಲ. ಮುನ್ನತ್ತ ಅಣ್ಣಪ್ಪ ಅವ್ರಿದ್ದ ಅವ್ರ ಜಾಗದಲ್ಲಿ ಇಂಥವೆಲ್ಲ ಆಗಿರೋದು ಅವ್ರನ್ನು ನೋಡಿರ್ತಾರೆ, ನೋಡ್ದೇನಿಲ್ಲ. ಅವ್ರಿಗೆ ಬುತ್ತಿ ಜನಗಳು ಉಳ್ಸಕ್ ಪ್ರಯತ್ನ ಪಡ್ತಾರಲ್ಲ, ಅದು ಬೇಜಾರು. ಅದೇ ಸರ್, ಅದೇ. ಅಲ್ಲ ಸರ್, ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಗೆ ಏನೋ ಕೆಟ್ಟದಾಗುತ್ತೆ ಸರ್? ಅದೇ ಈ ಬೋಳಿ ಮಕ್ಕಳಲ್ಲಿ ಇರೋದೆಲ್ಲ ಅದು. ಅವ್ರೇನ್ ಮಾಡ್ಯಾರೆ ಅಂತ ಅವ್ರ ಸುದ್ದಿ ಮಾತಾಡಕ್ ಇದ್ಬೇಕಲ್ಲ ನಮ್ಗೆ. ಅದು ಅವ್ರ ಬಗ್ಗೆ ಮಾತಾಡೋಷ್ಟು ಇದ್ಬೇಕಲ್ಲ ನಮ್ಗೆ. ಅಣ್ಣಪ್ಪ ಅಯ್ಯಪ್ಪ ಏನ್ ಮಾಡ್ಯಾರೆ ಅಂತ ಮಾತಾಡೋಣ ಅವ್ರ ಬಗ್ಗೆ? ಮಾತಾಡಲ್ಲ. ಅವ್ರೆಲ್ಲರಿಗೂ ದೇವರೇ ಅವರು. ಹೌದು ಸರ್. ತುಳುನಾಡು ಅಂದ್ರೆ ತುಳುನಾಡಿನಲ್ಲಿ ಎಲ್ಲ ದೈವ ಶಕ್ತಿನೇ ಜಾಸ್ತಿ ಇರೋದು ಸರ್, ದೈವ ಶಕ್ತಿನೇ ಜಾಸ್ತಿ ಇರೋದು. ಅಂತ ಇಂತಿಂತ ದೈವಗಳದ ಇಲ್ಲಿ ಏನು ಹಿಂಗಾಗೈತೆ, ಇನ್ನೂ ಅವಕ್ಕೆ ಅವ್ರಿಗೆ ಶಿಕ್ಷೆ ಆಗಿಲ್ವಲ್ಲ ಅಂತ ನಾನು ದೈವನೇ ಬೇಡ್ತೀನಿ ನಾವು. ಹೌದು ಸರ್, ಹೌದೌದು. ಇಲ್ಲ ಸರ್, ಇದು ಅದು ಹೊಟ್ಟೆನ ಬಾಂಗ್ಲೆಗುಡ್ಡದಲ್ಲಿ ಮೊನ್ನೆ ಸಿಕ್ಕದಲ್ಲೆಲ್ಲ ಮಡಿಕೆ ಕುಡಿಕೆ ಮಾಟ ಮಂತ್ರ ಕುರು ಸಿಕ್ಕತ್ತಲ್ಲ, ಇದ್ರ ಬಗ್ಗೆ ತನಿಖೆ ವರದಿ ನೋಡಿ ಇವನು ಒಂದು 3-4 ತಿಂಗಳ ಕೆಳಗನೆ ಬಂದಿದೆ. ಆದ್ರ ಸಮೇತ ಯಾರು ಅದನ್ನ ಹೊರಗೆ ಹಾಕ್ತಾ ಇಲ್ಲ. ಇನ್ನು ಬಿ ರಿಪೋರ್ಟ್ ಅಂದ್ರೆ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದಾರೆ. ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಸರ್. ಇವರು ಏನು ಉದ್ಧಾರ ಆಗಿ ಇಲ್ಲೇನ್ ಪರ್ಮನೆಂಟ್ ಮಳೆ ಹೊಡಿಸ್ಕೊಂಡಿರಕ್ ಮಾಡ್ಯವ್ರು ಇಲ್ಲ ಒಂದ್ ದಿವ್ಸ ಇವ್ರು ನಾವು ಒಂದ್ ದಿವ್ಸ ಹೋಗೋಣ ಸತ್ಯ ಎತ್ತಿಡಿಯೋಣ ಅನ್ನೋದು ಯಾವನೋದು ಇಲ್ವಲ್ಲ ಸರ್? ಅದೇ ಸರ್ ಬಂದಿರೋದು. ಇದನ್ನು ಕೂಡ ಸರ್ ನಮ್ಮ ಹೋರಾಟಗಾರರು
ಅವ್ರ ಮೇಲೆ ತಲೆ ಮೇಲೆ ಹಾಕಿ ಮುಚ್ಚಾಕ್ಬಿಡ್ತಾರೋ ಅದೇನೋ ಗೊತ್ತಿಲ್ಲ. ಏನು ಉಗ್ರಪ್ಪನವ್ರದ್ದು ಈಗ ಒಂದು ಸುಮಾರು ವರ್ಷಗಳಿಂದ ಬಂದಿತ್ತಲ್ಲ ಸರ್, ಅದನ್ನ ಸಮೇತ ಹೆಂಗ್ ಮುಚ್ಚಾಕಿದ್ರು, ಇದನ್ನ ಸಮೇತ ಹಂಗೆ ಮುಚ್ಚಾಕ್ತಾರೋ ಅದೇನ್ ಮಾಡ್ತಾರೋ ದೇವರಿಗೆ ಗೊತ್ತಾರ. ಆ ತರ ಮುಚ್ಚಬಹುದು ಅಷ್ಟೇ ಸರ್, ಇವರು ತಾತ್ಕಾಲಿಕ ಮುಚ್ಚಬಹುದು. ಹ್ಞೂ ಸರ್, ಹ್ಞೂ ಸರ್. ಇವ್ರ ಮನೇನೋ ಒಂದ್ ದಿವ್ಸ ಹಾಳು ಬಿದ್ದು ಹೋಯ್ತದೆ. ಇದು ಸತ್ಯ ಸರ್, ಇದು ಸತ್ಯ ಇದು. ಇವು ತರವಲ್ಲ, ನನಗೇನೋ ಹಿಡಿಸ್ಲಿಲ್ಲ. ಇವೆಲ್ಲಾನು ನೋಡ್ತಾ ಇದೀನಿ. ಅಂದ್ರೆ ಇವ್ನು ಚಕ್ರವರ್ತಿದ್ ಒಂದ್ ನಂಬರ್ ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಸರ್ ನಾನು. ಸರ್ ಟ್ರೈ ಮಾಡ್ತೀನಿ ಸರ್, ಅದನ್ನ ನಂಬರ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಸರ್ ನಾನು, ಹಂಗೇನಿಲ್ಲ ಕೊಡ್ತೀನಿ. ವಾಟ್ಸಪ್ ಏನಾರ ಮೆಸೇಜ್ ಮಾಡಿ ಸರ್ ಅದೊಂದು ನಂಬರ್ ನನಗೆ. ಮಾಡ್ತೀನಿ ಸರ್. ಅವ್ರು ಕೂಡ ಅಲ್ಲ ಸರ್, ನಾವೇನೋ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಸಾಕು, ಏನೋ ಒಂದು ದೊಡ್ಡ ಷಡ್ಯಂತ್ರ ಮಾಡಿಬಿಟ್ಟಾರ ಅಂತೇಳಿ ನಮ್ಮ ಫೇಸ್ಬುಕ್ ಪೇಜ್ಗಳು, ನಮ್ಮ ಯೂಟ್ಯೂಬ್ಗೆಲ್ಲ ಅವೆಲ್ಲ ಮೆಸೇಜ್ ಕಳ್ಸೋದು, ಮೇಲ್ ಕಳ್ಸೋದು, ಈ ವಿಡಿಯೋ ಡಿಲೆಕ್ಟ್ ಮಾಡಿ ಆ ಪೇಜ್ನ ಡಿಲೆಕ್ಟ್ ಮಾಡ್ತಕ್ಕಂಥದ್ದು. ಸರ್ ಇದರಿಂದ ಗೊತ್ತಾಗಲ್ವಾ ಸರ್ ಜನಗಳಿಗೆ? ಏನ್ ಜನಗಳು ಒಬ್ಬನಿಗೆ ಗೊತ್ತು. ಅವನೇ ಬಂದು ನಿಂತ್ಕೊಂಡ್ ನೋಡಿಯಕ್ ಆಯ್ತದ? ಎಲ್ಲನಿಗೂ ನಿಂತ್ಕೊಂಡ್ ಜಾಗದಲ್ಲಿ ನೀನ್ ಇಂತ ತಪ್ಪು ಮಾಡ್ತಾ ಇದೀಯ ಅಂತ ಹೇಳಕ್ ಆಯ್ತದ? ಆಗಲ್ಲ ಸರ್. ಕೆಲವೊಂದು ದೊಡ್ಡ ಮಾಧ್ಯಮದವ್ರು ಸರ್, ಮತ್ತೆ ಕೆಲವೊಬ್ಬ ದೊಡ್ಡ ಯೂಟ್ಯೂಬರ್ ಸಮೇತ ಯಾಕೆ ಮಾತಾಡ್ತಿಲ್ಲ ಅಂದ್ರೆ, ಈ ತರ ನೋಟಿಸ್ ಕಳಿಸಿ ಅವ್ರ ಚಾನಲ್ ಬಂದ್ ಮಾಡ್ತಾರಲ್ಲ, ಪಾಪ ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆದಂಗ ಆಗುತ್ತೆ ಅಂತೇಳಿ ಅವ್ರು ಮಾತಾಡ್ತಿಲ್ಲ ಅಷ್ಟೇ. ಪ್ರಕಾಶ್ ರಾಜು ಚೆನ್ನಾಗಿ ಹೇಳಿದ್ರು ಬಿಡಿ ಸರ್. ಮಾರಿಕೊಂಡ ಮಾಧ್ಯಮಗಳು. ಹೌದು ಸರ್, ಹೌದು ನೋಡಿ. ಅಲ್ಲ ಸರ್, ಮಾರಿಕೊಂಡ ಮಾಧ್ಯಮಗಳ ಸುಮ್ಮನೆ ಎಲ್ಲ ಹಗಲೆಲ್ಲ ಕ್ವಶನ್ ಕೇಳಾರಲ್ಲ. ಮತ್ತೆ ಈಗ ಇದ್ರ ಬಗ್ಗೆ ಮಾತಾಡಿ ಸರ್. ಮತ್ತೆ SIT ವರದಿ ಬಂದಿದೆಯಲ್ಲ, 7,000 ಪುಟ, ಅದನ್ನ ಹೊರಗೆ ಹಾಕಿಲ್ಲ, ಅದನ್ನ ರಿಪೋರ್ಟ್ ಇಸ್ಕೊಳ್ಳಿ ಮತ್ತೆ ನೋಡೋಣ. ಮಾಧ್ಯಮಗಳು ಚೆನ್ನಾಗಿರ್ತಕ್ಕಂಥ ಮಾಧ್ಯಮಗಳು, ಮಾರಿಕೊಂಡ ಮಾಧ್ಯಮಗಳು ಅಂದ್ರೆ ಹೆಗ್ಗೆಗಿರಿ ಬೀಳ್ತಾರಲ್ಲ, ಅವ್ರು ಕರೆಕ್ಟ್ ಇದಾರಲ್ಲ, ಮತ್ತೆ ಆ ರಿಪೋರ್ಟ್ ನ ಹೊರಗೆ ಹಾಕಂತ ಹೇಳಿ ಮತ್ತೆ ನೋಡೋಣ. ಒಂದು ನ್ಯೂಸ್ ಕೂಡ ಮಾಡಲ್ಲ. ಮಾಧ್ಯಮದವರು ನ್ಯಾಯವಾಗಿದ್ದು, ರಾಜಕಾರಣಿಗಳು ಅಣ್ತಂದ್ರಿ ಅವರು ಸರ್. ಅದೇ ಹೇಳ್ತಲ್ಲ, ಎಲ್ಲ ಒಂದೇ ಅಣ್ಣ ತಮ್ಮಳಿದ್ದಂಗೆ ಅವರು. ಬರೇ ಪ್ರಸಾದ. ಅವ್ರಿಗೆ ಸತ್ಯ ಬೇಕಾಗಿಲ್ಲ ಸರ್. ಧರ್ಮಸ್ಥಳದ ಏನಾಗಿದೆ ಅನ್ನೋ ಸತ್ಯ ಬೇಕಾಗಿಲ್ಲ. ನೋಡು, ಎಲ್ಲ ಗೊತ್ತಿದೆ ಸರ್, ಅವ್ರಿಗೆ ಎಲ್ಲ ಗೊತ್ತಿದೆ. ಗೊತ್ತಿದ್ದೇ ಮಾಡ್ತಾ ಇರೋದು ಇವರೆಲ್ಲ. ಹೌದು ಸರ್, ಹೌದು ಸರ್. ನೀವು ಧರ್ಮಸ್ಥಳ ಸಂಘದಲ್ಲಿ ಏನಾದ್ರು ಇದ್ರಾ? ಮೊದ್ಲಿದ್ದ, ಈಗಿಲ್ಲ. ಅದು ನಾನು ಸಂಘದ ಬಗ್ಗೆ ಮಾತಾಡಲ್ಲ. ಸಂಘ ಈಗ ನಾವು ನಾವು ತಗಂದ ಬಿಡಿ ಅಂತ ಅವ್ರು ಹೇಳಿರಾಕಲ್ಲ ಹೋಲಿ, ನಾನು ಮಾತಾಡಲ್ಲ. ಅನ್ಯಾಯದ ಬಗ್ಗೆ ನನಗೆ ಭಾರಿ ಬೇಜಾರಾಯ್ತು. ಹೌದು ಸರ್, ಹೌದು. ಪ್ರತಿಯೊಬ್ಬರಿಗೆ ಅದೇ ಸರ್. ಈಗ ನೋಡಿ, ಈ ಮಾಧ್ಯಮದ ಸಮೇತ ಆದ್ರೆ ಯಾವ್ದೋ ಒಂದು ನ್ಯೂಸ್ ಬರ್ತಿಲ್ಲ, ಇನ್ನೊಂದಿಲ್ಲ. ಈ ಜನಗಳಿಗೆ ಏನಾಗ್ಬಿಡ್ತಂದ್ರೆ, ಈಗ ಒಂದು 2 ತಿಂಗಳು ಆಯ್ತಂಗ ಷಡ್ಯಂತ್ರ 200 ಕೋಟಿ ಷಡ್ಯಂತ್ರ ಅಂತೇಳಿ ಅದೇನ್ ದೊಡ್ಡದಾಗ ಪ್ರಸಾರ ಮಾಡ್ಬಿಟ್ರು. ಈಗ ಸ್ವಿಚ್ ಆಫ್. ಆ ಕೇಸ್ ಬಿದ್ದೋಯ್ತು, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಜನಗಳೆಲ್ಲ ಹಳ್ಳೆ ಹಿಡಿಬೇಕು ಏನಂತ, ನೋಡಪ್ಪ ಅಲ್ಲಿ ಅಗದ್ರಲ್ಲ, SIT ಹೋಗಿ ಅಗದ್ರಲ್ಲ, ಅದೆಲ್ಲ 200 ಕೋಟಿ ಷಡ್ಯಂತ್ರ ಅಂತೆ, ಫಂಡಿಂಗ್ ಅಂತೆ, ಒಟ್ಟಲ್ಲಿ ಮುಚ್ಚಾಕುವ ಒಂದು ದೊಡ್ಡ ಹುನ್ನಾರ ಸರ್ ಇದು. ಎದ್ದು ಕಾಣುತ್ತೆ, ಅವ್ರು ಮಾತಾಡ್ತಾ ಇರೋದೆಲ್ಲ ಎದ್ದು ಕಾಣುತ್ತೆ ಅಷ್ಟೇ. ಅಲ್ಲ, ಕೇಸ್ ಹೊಡೆದೋಯ್ತು ಅಂತ ತಿಳ್ಕೊಬಿಟ್ಟವ್ರ ಅವರು. ಹಂಗೆ ಸರ್ ನಡೀತಿರೋದು, ಹಂಗೆ. ಯಾವಾಗ ದೇವ್ರು ಕಂಡ್ಬಿಟ್ಟು ಯಾವಾಗ ಈ ಮಾತಾಡಿರೋ ವಿರುದ್ಧ ಮಾತಾಡಿರೋರ್ಗೆ ಯಾವಾಗ ತಲೆ ಮೇಲೆ ಕಡಿತಾ ಬರ್ತಾನೋ ದೇವ್ರು ಒಬ್ನಿಗೆ ಗೊತ್ತು. ಹೌದು ಸರ್, ಹೌದು. ಇಲ್ಲ ಸರ್, ಆದಷ್ಟು ಬೇಗ ಶಿಕ್ಷೆ ಅಂತ ಆಗುತ್ತೆ ಸರ್. ತಪ್ಸ್ಕೊಬೇಕಂತ ಆಗೋದಿಲ್ಲ. ಸುಮಾರು ವರ್ಷ ಸರ್, 1 ವರ್ಷ 2 ವರ್ಷ, ಒಬ್ರ ಇಬ್ರ ಎಲ್ಲ ಸಿಗಿ ಹಾಕೊಂಡು ಜೈಲ್ಗೆ ಹೋಗ್ಯವ್ರೆ. ಹೌದು ಸರ್, ಹೌದು. ಇಲ್ಲೇನಾಗೈತೆ, ನ್ಯಾಯ ಸಿಕ್ಬಾರ್ದು ಇಲ್ಲಿ. ಸಿಕ್ಕೇ ಸಿಗುತ್ತೆ. ಸ್ವಲ್ಪ ತಾಳ್ಮೆ ಇರ್ಬೇಕು ಸರ್, ಅಷ್ಟೇ ಸರ್. ಇದು ಏನಂದ್ರೆ ಪ್ರಭಾವಿಗಳು, ಇಡೀ ನಮ್ಮ ದೇಶವನ್ನೇ ಕೊಂಡ್ಕೋಬಹುವಂತ ಪ್ರಭಾವಿಗಳಲ್ಲ ಧರ್ಮಸ್ಥಳ ದಣಿಗಳು. ಹಂಗಾಗಿ ಸ್ವಲ್ಪ ನ್ಯಾಯ ಸಿಗ್ಲಿಕ್ಕೆ ಲೇಟ್ ಆಗ್ಬೋದು ಅಷ್ಟೇ. ಲೇಟ್ ಆಗುತ್ತೆ, ಅದು ಲೇಟ್ ಆಗ್ಲಿ ಅಂತ ಜನಗಳನ್ನ ವ್ಯವಸ್ಥೆ ನೋಡಿಬಿಟ್ರೆ ಹೇಸಿಗೆ ಆಯ್ತದೆ. ಇಂಥವ್ರು ಇದ್ದಕ್ಕೆ ಬ್ರಿಟಿಷ್ನರ್ 200 ವರ್ಷ ಆಳ್ವಿಕೆ ಮಾಡಿದ್ರು ಅಂತ ಅನ್ನಿಸ್ತದ ನನಗೆ. ಹೌದು ಸರ್, ಹೌದು. ಸತ್ಯ ಸರ್, ಇದು ಸತ್ಯ ನೋಡಿ ಸರ್, 100% ಸತ್ಯ. ಅವ್ರು ಇವರೇ ಅವ್ರನ್ನ ಹಿಡ್ಕೊಡುವಾಗ ಇನ್ನು ಅವ್ರೇನೇ ಮಾಡ್ತಾರೆ. ಹಂಗೆ ಸರ್ ಆಗ್ತಿರೋದು, ಹಂಗೆ. ಬ್ರಿಟಿಷರಿಗೆ ಧರ್ಮಸ್ಥಳದ ಇರ್ತಕ್ಕಂಥ ದನಿಗಳಿಗೆ ಏನು ವ್ಯತ್ಯಾಸ ಎಂಬುದು ಏನಿಲ್ಲ ಸರ್. ಅವ್ರದ್ದೇನು ಸ್ವತಂತ್ರ, ಅವ್ರದೇ ಒಂದು ಸ್ವತಂತ್ರ ದೇಶ, ರಾಜ್ಯ ಅನ್ಕೋಬೇಕು ಅವ್ರದ್ದು. ಅದೇ ತರನೇ ಅದೇ ಮನುಷ್ಯತ್ವ ಇದ್ದ ವೀರಪ್ಪನ್ ಹೊರದಾಕ್ತಾರೆ. ಹೌದು. ಅವನಿಗೆ ಮನುಷ್ಯತ್ವ ಇತ್ತು. ಇಂಥರೇ ಆಗಿದ್ರು ವೀರಪ್ಪನ್ನು ರಾಜ್ಕುಮಾರ್ ಸಾಯಿಸೇ ಬಾರದಿ ಸಾಗಲ್, ಅವ್ನ್ ಕಳಿಸ್ಕೊಡ್ತೇ ಇಲ್ಲ. ಹೌದು ಸರ್, ಹೌದು. ಅವನಿಗೆ ಮಾನವೀಯತಮ ಸ್ವಲ್ಪನಾದ್ರೂ ಇದೆಯಾ ಸರ್? ಅವನು ಒಟ್ಟೆ ಕಳ್ಳನೇ, ಬಟ್ ಆದ್ರೂ ಸಮೇತ ಮಾನವೀಯತಮ ಸ್ವಲ್ಪನಾದ್ರೂ ಇದೆಯಾ? ಇಲ್ಲಿ ಏನಿಲ್ಲಲ್ಲ ಸರ್ ಧರ್ಮಸ್ಥಳದ ದನಿಗಳಿಗೆ. ಈ ಚರಿತ್ರೆ ನೋಡ್ತಾ ಇದ್ರೆ ಮಾನವೀಯತೆ ಅನ್ನೋದೇ ಇಲ್ಲ. ಇಲ್ಲ ಸರ್, ಇಲ್ಲ.
ಅಟ್ಲೀಸ್ಟ್ ವೀರಪ್ಪನ ಕಾಡುಗಳ ಅದನ್ನೆಲ್ಲ ಏನೋ ಅಡವಿಯಲ್ಲಿ ಇರ್ತಕ್ಕಂಥದ್ದೆಲ್ಲ ದೋಚ್ಕೊಂಡು ಹೋಗಿ ಬೇರೆಯವ್ರಿಗೆ ಯಾರಿಗೋ ಒಬ್ರಿಗೆ ಉದ್ಧಾರ ಮಾಡ್ತಿದ್ದ ಅಂತೇಳಿ ಇವಾಗ ಸ್ಟೋರಿ ನೋಡ್ತಾ ಇದೀವಿ. ಬಟ್ ಇಲ್ಲಿ ಯಾರು ಉದ್ಧಾರ ಮಾಡ್ತಾನೆ ಸರ್ ಇವನು? ಧರ್ಮಸ್ಥಳ ಇರ್ತಕ್ಕಂಥ ದಣಿ ಯಾರು ಉದ್ಧಾರ ಮಾಡ್ತದೆ? ಎಲ್ಲ ಹೆಣ್ಮಕ್ಳ ಗಂಡು ಮಕ್ಕಳೆಲ್ಲ ಈ ತರ ಸಾಯಿಸ್ತಕ್ಕಂಥದ್ದು. ಯಾರು ಅಪೋಸಿಟ್ ಆಗ್ತಾರೋ ಅವ್ರನ್ನೆಲ್ಲ ಸಾಯಿಸ್ತಕ್ಕಂಥದ್ದು. ಹೆಣ್ಮಕ್ಳು ಸಣ್ಣ ಸಣ್ಣ ಹೆಣ್ಮಕ್ಳು ಸಮೇತ ತಿಂದು ತೆಗಿದಾರಲ್ಲ ಸರ್. ಅದು SIT ರಿಪೋರ್ಟ್ ನೋಡಿದ್ರೆ ಅದು 1500 ಪುಟಗಳು ಮತ್ತಿರ್ಗ 11 ವರ್ಷದ ಹುಡುಗಿ ಅದನ್ನೆಲ್ಲ ನೋಡಿದ್ರೆ ಕಣ್ಣೀರು ಬರ್ತದೆ ಸರ್. ವೀರಪ್ಪನ್ಕಿಂತ ವಿಚಿತ್ರವಾದ ಜನಗಳಲ್ಲಿ ಏನ ಮಾತಾಡ ಧರ್ಮಸ್ಥಳ ಸರ್, ಅದ್ ಪುಣ್ಯ ಸ್ಥಳ ನಮ್ಮ ಸರ್. ಅಂತದ್ನ ಹಾಳು ಮಾಡಿಕ್ಕಿದ್ದು ಆ ಧರ್ಮದವ್ರು. ಆ ಧರ್ಮದ ಹೆಸರು ಹೇಳದೆ ಬೇಡ ಬಿಡಿ, 4 ಜನಗಳಲ್ಲಿ ಇರ್ತಕ್ಕಂಥದ್ದು. ಅಂತವ್ರಿಗೆ ನಮ್ಮ ದೇವಸ್ಥಾನದ ಅಧಿಕಾರ ಕೊಟ್ಟಿದ್ದಕ್ಕೋಸ್ಕರ ನಮ್ಮ ಸರ್ಕಾರ ತೆರೆ ತಗ್ಗಿಸುವಂತ ಕೆಲಸ ಆಗಿದೆ. ಆದ್ರೆ ಸಮೇತ ತನಿಖೆ ಮಾತ್ರ ಇಲ್ಲ. ಏನ್ ಮಾಡ್ತಾರೆ ನೋಡೋಣ, ನೋಡ್ತೀನಿ ನಾನು. ಕಾದು ಇದು ಮುಗಿಯೋವರೆಗೂ ನಮ್ ಬದುಕಿರೋವರೆಗೂ ನೋಡ್ತೀನಿ ಸರ್, ಇದು ಏನಾಗುತ್ತೆ ನೋಡೋಣ. ದೇವರುಗಳು ಅವರೋ ಇಲ್ವೋ ಅನ್ನೋದಕ್ಕೆ ನೋಡ್ತೀನಿ. ಇಡೀ ಜನತೆಲ್ಲ ಅದನ್ನೇ ಕಾಯ್ತಿದೆ ಸರ್. ಅದ್ ಏನಾಗುತ್ತೆ ಏನ್ ಬಿಡುತ್ತೆ ಅದನ್ನೇ ನೋಡ್ತಾ ಕಾಯ್ತಿದೆ ಸರ್. ನಡೆದಿರೋದ್ ನೋಡಿದ್ರೆ ಪಾಪ ಆನೆ ಮಾವತ್ ನೋಡಿದ್ರೆ ಕುಂಟ್ಕೊಂಡ್ ಬರ್ತದಲ್ಲ, ಹೊಟ್ಟೆ ಉರಿತದೆ ಸರ್ ಆ ಹುಡುಗನ್ ನೋಡಿದ್ರೆ. ಹೌದು ಸರ್. ಅಲ್ಲ ನೋಡಿ, ಬರೀ ಯಾರು ಸಾಮಾನ್ಯ ಜನಗಳು ಸಮೇತ ತನಿಖೆ ಮಾಡ್ಬೋದು ಇದನ್ನ. ಪೊಲೀಸ್ನವ್ರ ಅವಶ್ಯಕತೆನೇ ಇಲ್ಲ. ಇಂತಿಂತ ಗಲಾಟೆ ಆಗಿದೆ ಸರ್, ಇಂತರ ಇರ್ಬೋದು ಅಂತ ಹೇಳ್ಬೇಕಾದ್ರೆ ಊಹೆ ಮಾಡ್ಬೋದು. ಆದ್ರೆ ಅಲ್ಲಿ ರಿಪೋರ್ಟ್ ಹಾಕ್ತಾರಂದ್ರೆ ಏನಂಬರ್ತ ಸರ್. ಅದು ಪುಣ್ಯಕ್ಷೇತ್ರದಲ್ಲಿ ಈ ತರ ಪಾಪದ ಕೆಲಸ. ಬೇರೆ ಕಡೆ ಆಗಿದ್ರೆ ನನ್ಗೆ ಬೇಜಾರಾಯ್ತಲ್ಲ. ಹೌದು ಸರ್, ಹೌದೌದು. ಆ ಹುಡುಗಿಗೆ ಬೇಕಾರೆ ಒಂಥರ ಕೊಲೆ ಮಾಡಿ ಬಿಸಾಕಿರು, ಒಂಥರ ಕೆಲಸ ಮಾಡೋರಲ್ಲ ಸುಳೆ ಮಕ್ಳು. ಬೇಜಾರಾಗ್ತದೆ. ತಾಯಿಗ್ ಮಾಡಿರೇನು ಅದಕ್ ಮಾಡಿರೇನು? ಎರಡು ಒಂದೇ ಸರ್. ಭಾರಿ ಬೇಜಾರಾಯ್ತು ಸರ್, ನೆನ್ಕಾಬಿಟ್ರದ. ಅಲ್ಲ ಸರ್ ನೋಡಿ, ಅದೇನಾಗಿದೆ ಅಂದ್ರೆ ನಾಯಿಗಳು ಬಂದಾಗ ಸಮೇತ ಅವನೇನೋ ಈಗ ಒಬ್ಬ ಅಪರಾಧಿ ಸ್ಥಾನದಲ್ಲಿ ಹೇಳ್ತಿದಾರಲ್ಲ ಹೋರಾಟಗಾರರು, ಅವ್ನ ಮನೆ ಹತ್ರ ನಾಯಿ ಹೋಗ್ತಿದೆ, ಅದು ಅವನ ತನಿಖೆನೇ ಮಾಡಲ್ಲ. ಅವನ ಕಡೆಯಿಂದನೇ ಕಂಪ್ಲೇಂಟ್ ಮಾಡಿಸ್ತಾರೆ. ಇಲ್ಲೇನೋ ಯಾವ ಸತ್ತೋಗಿದ್ರ, ಇಲ್ಲಿ ಸುಂದ್ರಿ ಇಲ್ವಾ, ಅವ್ರ ಮಕ್ಳಿಲ್ವಾ, ಆನೆ ಮಾವತ್ ಮಕ್ಳಿದಾರೆ, ಹೆಂಡತಿ ಇದಾಳೆ, ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡ್ಬಿಟ್ಟು ಯಾರು ಅಪರಾಧಿ ಇರಬಹುದಂತೇಳಿ ಗುಮಾನಿ ಇದೆ ಅವ್ರ ಕಡೆಯಿಂದನೇ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು. ಇದೇ ತರ ಸರ್ ಎಲ್ಲ ಕೇಸ್ಗಳು ಮುಚ್ಚಾಕ್ತಕ್ಕಂಥ ಕೆಲಸ. ಅವನೇನ್ ಇಲ್ಲೇ ಇರಾಕಲ್ಲ, ಅವನು ಒಂದ್ ದಿವ್ಸ ಹೋಯ್ತಾನೆ. ಈ ತರ ನಾಯಿ ಬದುಕು. ಮತ್ ಅದ್ರಾಗಿನ್ನ ನಾನು ಧರ್ಮಾಧಿಕಾರಿ, ಯಾವ ಧರ್ಮಕ್ಕೆ ಧರ್ಮಾಧಿಕಾರಿ ಗೊತ್ತಿಲ್ಲ ಸರ್. ಅವ್ನ ಧರ್ಮಕ್ಕೇನ್ ಇರ್ಬೋದಾಗ ನಮ್ ಧರ್ಮಕ್ಕಂತ ಧರ್ಮಾಧಿಕಾರಿ ಅಲ್ಲ ಸರ್, ನಾಲಾಯಕ್ ಧರ್ಮಾಧಿಕಾರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಅವ್ನ ಹೆಸರ್ನು ಹೇಳಕಲ್ಲ, ಅವ್ನ ಸುದ್ದಿನೂ ಮಾತಾಡಕಲ್ಲ. ನಂಗೆ ಹೇಸಾಯ್ತದೆ ಮಾತಾಡಿದೆ. ಅದೇ ಹೇಳ್ತಾನ ಸರ್, ಇಂತ ಇದಕ್ಕಿಂತ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಸರ್. ಅದೇ ಶಾಶ್ವತವಾಗಿ ಮಳೆ ಹೊಡ್ಕೊಂಡಿರ್ತಾರೆ ಸರ್, ಒಂದಲ್ಲ ಒಂದಿನ ಹೋಗ್ಲೇಬೇಕು. ಇಷ್ಟೆಲ್ಲ ಮಾಡದ ನಮ್ಮ ಸಿದ್ಧಗಂಗಾ ಶ್ರೀಗಳ ಹೆಸರು ಹೆಂಗೆ ಅಂತರ್ನ ಕೈ ಎತ್ತಿ ಪೂಜೆ ಅಂತರ ಖಾಲಿ ಬಿದ್ರು ಅಂತಾರ ಸರ್. ಹೌದು ಸರ್, ಅವ್ರು ನಡೆದಾಳ ದೇವ್ರು ಸರ್. ಅವರು ಅಂತ ಬಿಟ್ಟು ಇವ್ರು ನಡೆದಾಳ ದೇವ್ರ ಅಂತಾರ. ಅಂದ್ರೆ ಇವ್ರಿಗೇನು ದುಡ್ಡು ಕೊಡ್ತಾರ ರಾಜಕಾರಣಿಗಳು, ಇನ್ನೊಬ್ರಿಗೆ ಕೊಡ್ತಾರ ಗೊತ್ತಿಲ್ಲ. ಅದಕ್ಕೋಸ್ಕರ ಇವ್ರ ಈ ತರ ಪ್ರಸಾರ ಮಾಡ್ತಾರ ಗೊತ್ತಿಲ್ಲ. ಅದೇ ಕರ್ಮಗೇಡಿಗಳು, ಈ ಕರ್ಮಗೇಡಿಗಳಿಂದಲೇ ಇವೆಲ್ಲ ಆಯ್ತಾ ಇರೋದು. ಹೌದು ಸರ್, ಹೌದೌದು. ಸರಿಯಾಗಿದ್ರೆ ಇವೆಲ್ಲ ನಡಿಯಕ್ ಹಾಕಲ್ಲ. ಹೌದು ಸರ್, ಹೌದು. ಸರಿ ಸರ್, ನೋಡಿ ನೋಡೋಣ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಸರ್ ಇದನ್ನ? ಹಾಕಿ ಸರ್. ಏನೇನು ಇಲ್ಲದೇ ನಾನು ಇಂಡಿಯಾದಾನೆ ಕರ್ನಾಟಕದಾನೆ. ಸರ್ ಏನಿಲ್ಲ ಸರ್, ನಮ್ಗೆ ಅಲ್ಲಿ ನಡೆದಿರೋ ಘಟನೆ ಬಗ್ಗೆ ಹೇಳಿದ್ಮೇಲೆ ನಾವ್ ಕೇಳೋದೊಂದು ಧರ್ಮ ಸರ್. ನಾವ್ ಕೇಳಿ ಹಾಕೋದು, ನಾವು ಬೇಡ ಅಂದ್ರೆ ಹಾಕೋದಿಲ್ಲ ಸರ್, ಹಂಗ್ ಲೆಕ್ಕ ಸರ್. ಅದಕ್ಕೋಸ್ಕರ ಏನಾಗುತ್ತೆ, ಏನು ಕೊಳ್ಳೆ ಹೊಡೆದು ಹೋಗಲ್ಲ ಅಷ್ಟೇ ಸರ್. ಕೊಳ್ಳೆ ಹೊಡೆದವ್ರಿಗೆ ಏನಾಗಿಲ್ಲ, ನಾವು ಮಾತಾಡಿ ಹಾಕದೆ ಅಂತ ಅಲ್ಲಿ ಇರ್ತಕ್ಕಂಥ ನಿಜ ತಾನೇ ಮಾತಾಡಿರೋದು, ಏನ್ ಸುಳ್ಳೇನ್ ಮಾತಾಡಿಲ್ಲಲ್ಲ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಸಿಗೋಣ ಸರ್ ಮತ್ತೆ. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.